ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಈ ರೀತಿ ಹೋಳಿಗೆ ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುವಂಥ ಒಂದು ಒಬ್ಬಟ್ಟು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಒಬ್ಬಟ್ಟು ಮಾಡೋದಕ್ಕೆ ಮೊದಲನೇದಾಗಿ ಒಂದು ತಟ್ಟೆಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ನೋಡಿ 1.5 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವಾನ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ಪು ನಾವು ಮೈದಾ ಹಿಟ್ಟನ್ನ ತಗೊಂಡ್ರೆ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ಬೇಕು. ಇಷ್ಟನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಬಿಸಿ ಇರೋಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಏನು ಬೇಕಿದ್ರೂ ಹಾಕ್ಕೊಳ್ಬೋದು, ಸ್ವಲ್ಪ ಬಿಸಿ ಇರಬೇಕಷ್ಟೇ. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಫಸ್ಟು ಆಯಿಲ್ ಹಾಕಿದ್ದೀವಲ್ಲ ಅದನ್ನು ಹೀಗೆ ನಾವು ಮಿಕ್ಸ್ ಮಾಡ್ಕೊಳ್ತೀವಿ. ಸೊ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸುಮಾರು ಒಂದು 7ರಿಂದ 8 ಒಬ್ಬಟ್ಟನ್ನು ಮಾಡುವಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಿಟ್ಟನ್ನು ಕಲಿಸ್ಕೊಳ್ಬೋದು ಫಸ್ಟೇ. ಸೊ ನೋಡಿ, ಇಲ್ಲಿ ಈಗ ಮಿಕ್ಸ್ ಮಾಡ್ತಾ ನಾನು ಹಾಲು ಹಾಕಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ತೀನಿ. ನೀವು ನೀರಲ್ಲಿ ಬೇಕಿದ್ರೂ ಹಿಟ್ಟನ್ನು ಕಲಿಸ್ಕೋಬೋದು. ಸೊ ಹಾಲು ಹಾಕಿ ನಾವು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಒಬ್ಬಟ್ಟು ಸೂಪರ್ ಆಗಿರುತ್ತೆ. ಖಂಡಿತ ಒಂದ್ಸಲ ತಯಾರಿಸಿ ತಿನ್ನಿ, ನಿಮಗೆ ಗೊತ್ತಾಗುತ್ತೆ ಈ ಒಂದು ಹೋಳಿಗೆ ರೆಸಿಪಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನಾವು ನೀಟಾಗಿ ಕಲಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಹಾಲು ಬೇಕು ಅಂದರೆ ಹಾಕ್ಕೊಳ್ಬೋದು. ಸೊ ನೀರಲ್ಲೇ ಹಿಟ್ಟನ್ನು ಕಲಿಸ್ತೀವಿ ಅಂದರೆ ನೀರಲ್ಲೂ ಕೂಡ ಕಲಿಸ್ಬೋದು. ನೋಡಿ, ಸ್ವಲ್ಪ ಸ್ವಲ್ಪನೇ ನಾನು ಹಾಲನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಇದನ್ನು ಗಟ್ಟಿ ಮಾಡ್ಕೊಳ್ಬೇಡಿ, ಹಾಗೆ ಜಾಸ್ತಿ ತೆಳ್ಳ ಕೂಡ ಮಾಡ್ಕೊಳ್ಬೇಡಿ, ಮೀಡಿಯಮ್ಮಾಗೇ ಇರಬೇಕು ನಮಗೆ. ನಾನು ಜಾಸ್ತಿ ಇದನ್ನು ಗಟ್ಟಿ ಮಾಡ್ಕೊಳ್ತಾ ಇಲ್ಲ. ನಮಗೆ ಸಾಫ್ಟಾಗಿ ಒಬ್ಬಟ್ಟು ಬೇಕು ಅಂತಂದರೆ ಖಂಡಿತ ಸ್ವಲ್ಪ ಹಿಟ್ಟು ತೆಳ್ಳಗೆ ಇರಬೇಕು. ಹಾಗಂತ ಜಾಸ್ತಿ ತೆಳ್ಳಗಲ್ಲ, ಮೀಡಿಯಮ್ಮಾಗಿ ತೆಳ್ಳಗಿರಬೇಕು. ಮತ್ತು ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ತುಂಬಾ ಒಂದು ರೊಟ್ಟಿ ಥರ ಬಂದುಬಿಡುತ್ತೆ ಒಬ್ಬಟ್ಟು. ಸೊ ಸಾಫ್ಟಾಗಿ ಬರಬೇಕು ಅಂದರೆ ಯಾವಾಗಲೂ ಕೂಡ ಹಿಟ್ಟು ತುಂಬಾ ಸ್ಮೂತಾಗಿ ಇರಬೇಕು. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು 2 ನಿಮಿಷ ಇದನ್ನು ನಾದ್ಕೊಳ್ತೀನಿ. ಸ್ಮೂತ್ ಆಗಬೇಕು ನಮಗೆ ಹಿಟ್ಟು. ನೋಡಿ, ಈ ಥರ ನಾವು ನೀಟಾಗಿ ಇದನ್ನು ಒಂದು 2 ಸೆಕೆಂಡ್ಸ್ವರೆಗೂ ನಾದ್ಕೊಳ್ಳೋಣ. ಫಸ್ಟು ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಮೇಯ್ನಾಗಿ ನಮಗೆ ಬೇಕಾಗಿರೋದು ಹಿಟ್ಟನ್ನು ಕಲಿಸ್ಕೊಳ್ಳೋ ಅಂಥ ವಿಧಾನ. ಹಿಟ್ಟನ್ನು ನಾವು ನೀಟಾಗಿ ಕಲಿಸ್ಕೊಂಡ್ರೆ ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಸೊ ಫಸ್ಟು ನೋಡಿಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ. ನೋಡ್ಬೋದು, ಈ ರೀತಿ ನಾನು ಸಾಫ್ಟಾಗಿ ಇರೋ ಹಾಗೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಫ್ಟ್ ಇದ್ದರೆ ಸಾಕು. ಬೇಕು ಅಂದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಕೂಡ ನೀವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ ಲಟ್ಟಿಸ್ಬೇಕಾದ್ರೆ ಕಷ್ಟ ಆಗ್ಬೋದು ಅಷ್ಟೇ. ಸೊ ಈಗ ಇದ್ರ ಮೇಲೆ ಒಂದು ಬೌಲನ್ನು ಮುಚ್ಚಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. 10 ನಿಮಿಷ ಆದ ನಂತರ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಮತ್ತೆ ಈಗ ಸ್ವಲ್ಪ ನಾದ್ಕೋಬೇಕು ಚೆನ್ನಾಗಿ. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ನಮಗೆ ಒಬ್ಬಟ್ಟು ಬರುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಕ್ರಿಸ್ಪಿಯಾಗಿರೋವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಖಂಡಿತ ಮನೆಯಲ್ಲಿ ಈ ರೀತಿ ಒಬ್ಬಟ್ಟನ್ನು ತಯಾರಿಸಿ. ಯಾಕೆಂದರೆ ಒಬ್ಬಟ್ಟನ್ನು ನಾವು ಸುಮಾರು ಸಲ ತಯಾರಿಸಿರ್ತೀವಿ. ಬೇಳೆ ಒಬ್ಬಟ್ಟು, ಹಾಗೆ ಎಳ್ಳಿನ ಒಬ್ಬಟ್ಟು, ಮತ್ತು ಕಡಲೆ ಒಬ್ಬಟ್ಟು, ಕಡಲೆ ಬೀಜದ ಒಬ್ಬಟ್ಟು. ಸೊ ಈ ರೀತಿಯಾಗಿರುವಂತಹ ಸುಮಾರು ಹೋಳಿಗೆಗಳನ್ನು ನಾವು ಮಾಡಿರ್ತೀವಿ. ಖಂಡಿತ ನಾವು ಈ ಸಕ್ಕರೆ ಹೋಳಿಗೆನೂ ಕೂಡ ಒಂದ್ಸಲ ಮನೆಯಲ್ಲಿ ತಯಾರಿಸಿ ತಿಂದರೆ ಅದರ ರುಚಿನೇ ಬೇರೆ ಇರುತ್ತೆ, ಸೂಪರ್ ಆಗಿರುತ್ತೆ, ಮತ್ತು ತುಂಬ ಬೇಗ ಆಗುವಂಥ ಒಂದು ಒಬ್ಬಟ್ಟು ರೆಸಿಪಿ ಇದು. ಓಕೆ, ಈಗ ನೋಡಿ, ನಾನು ಹಿಟ್ಟನ್ನು 2 ಸಲ ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನಂತರ ನೋಡ್ಬೋದು ಈ ರೀತಿ ಉಂಡೆ ಮಾಡಿಕೊಂಡು ನಾವು ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು ಅಂತ. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿರಬೇಕು. ಸೊ ಇದು ಕರೆಕ್ಟಾಗಿದೆ. ಇದನ್ನು ಒಂದು ಕಡೆ ನಾವು ತೆಗೆದಿಟ್ಕೊಂಡ್ಬಿಡೋಣ ಫಸ್ಟಿಗ. ನಂತರ ಇಲ್ಲಿ 1 ಕಪ್ ಆಗೋಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ನೋಡಿ, ನಾನು ಸ್ವಲ್ಪ ದಪ್ಪ ಸಕ್ಕರೆನೇ ಇರೋದ್ರಿಂದ ಅದನ್ನೇ ತೊಗೊಂಡಿದ್ದೀನಿ. ಸಣ್ಣ ಸಕ್ಕರೆ ಇದ್ದರೂ ಕೂಡ ನೀವು ನಿಮ್ಮ ಅಳತೆಯ ಒಂದು ನೋಡಿಕೊಂಡು ನೀವು ಸಕ್ಕರೆನ ತೊಗೊಳ್ಬೇಕಾಗುತ್ತೆ. ಇಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನು. ಇದನ್ನು ಇವಾಗ ನೋಡಿ, ಸ್ವಲ್ಪ ದಪ್ಪ ಇದೆ ಇದು ಸಕ್ಕರೆ. ಸೊ
ಪುಡಿ ಸಕ್ಕರೆ ಸಿಕ್ಕಿರೂ ಕೂಡ ಅದನ್ನು ಕೂಡ ನೀವು ತಗೊಳ್ಬೋದು, ಅಥವಾ ಪೌಡರ್ ಮಾಡಿ ಇಟ್ಕೊಂಡಿರ್ತಿಲ್ಲ ಸೊ ಅದನ್ನು ಕೂಡ ತಗೊಳ್ಬೋದು, ಏನು ತೊಂದರೆ ಇಲ್ಲ. ಪೌಡರ್ ಮಾಡಿರೋಂಥ ಸಕ್ಕರೆ ಪೌಡರ್ನ ತಗೊಳ್ತೀವಿ ಅಂತ ಅಂದರೆ ಇಲ್ಲಿ 1 ಕಪ್ ತಗೊಂಡಿರೋಂಥ ಸಕ್ಕರೆಯಲ್ಲಿ ನೀವು 1/4 ಕಪ್ ಆಗೋಷ್ಟು ಪೌಡರ್ನ ತಗೊಳ್ಬೇಕಾಗುತ್ತೆ. ಓಕೆ, ಇವಾಗ ನೋಡಿ ನಾನು ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇದಕ್ಕೆ ಒಂದು ಏಲಕ್ಕಿ ಕೂಡ ನಾವು ಹಾಕ್ಕೊಳ್ಳೋಣ. ಏಲಕ್ಕಿನ ಬಿಡಿಸಿ ನಾನು ಹಾಕ್ಕೊಳ್ತೀನಿ. ಈ ರೀತಿ ನಾನು ಏಲಕ್ಕಿನ ಬಿಡಿಸಿ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಪೌಡರ್ ಮಾಡಿರೋದನ್ನು ಈಗ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಒಂದು ತಟ್ಟೆಗೆ ಸಕ್ಕರೆ ಪೌಡರ್ನ ಹಾಕ್ಕೊಳ್ಳೋಣ. ತುಂಬಾ ರುಚಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ಒಬ್ಬಟ್ಟು ರೆಸಿಪಿ. ಈ ರೀತಿ ಹೋಳಿಗೆ ಮಾಡಿ ನೀವು ಖಂಡಿತ ಒಂದ್ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಮತ್ತು ತುಂಬಾ ಬೇಗ ಆಗುತ್ತೆ, ಯಾವುದೇ ರೀತಿ ಕೆಲಸ ಇರಲ್ಲ ಜಾಸ್ತಿ ನಮಗೆ. ನಂತರ ಇಲ್ಲಿ ನಾನು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಸೊ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಸೊ ಬೇಕು ಅಂದರೆ ನೀವು 1 ಕಪ್ ಕೂಡ ತೊಗೊಳ್ಬೋದು, ಆದರೆ ಜಾಸ್ತಿ ಆದರೆ ಅದು ಕಾಯಿ ಒಬ್ಬಟ್ಟು ಥರ ಅನಿಸ್ಬಿಡುತ್ತೆ ನಮಗೆ. ಹಾಗಾಗಿ ನಂತರ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ನಂತರ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಸಕ್ಕರೆ ಪೌಡರ್ನ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ನಾವು. ನೋಡಿ ತುಪ್ಪ ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ಳೋಣ. ಫಸ್ಟು ನೀವು ಬರೀ ತುಪ್ಪದಲ್ಲಿ ಕಲಿಸ್ಕೊತೀವಿ ಅಂದರೆ ಜಾಸ್ತಿ ತುಪ್ಪನ ಉಪಯೋಗಿಸಿ ಕಲಿಸ್ಕೊಳ್ಬೋದು, ಅಥವಾ ಬರೀ ಆಯಿಲಲ್ಲಿ ಕಲಿಸ್ಕೊಳ್ತೀವಿ ಅಂದರೆ ಆಯಿಲಲ್ಲಿ ಕೂಡ ಕಲಿಸ್ಬೋದು. ಸೊ ಆಯಿಲ್ ಅಷ್ಟು ನಾವು ಬೇಯಿಸ್ದಲ್ಲೇ ಹಾಗೆ ತಿಂದರೆ ಸರಿ ಅನಿಸಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾನು ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ತುಪ್ಪ ಹಾಕಿದ ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು. ನೋಡಿ ಸ್ವಲ್ಪನೇ ಹಾಲು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಒಂದೇ ಸಲ ನಾವು ಹಾಲನ್ನು ಜಾಸ್ತಿ ಹಾಕೋದ್ರಿಂದ ಸಕ್ಕರೆ ಬೇಗ ಮೆಲ್ಟಾಗಿ ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು 1 ಸ್ಪೂನು ಒಂದು ಹಾಲನ್ನು ಹಾಕ್ಕೊಳ್ಳಿ. ನನಗೆ ಟೋಟಲಾಗಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಬೇಕಾಯಿತು ಇದನ್ನು ಕಲಿಸೋದಕ್ಕೆ. ಸೊ ನೋಡಿ ಇವಾಗ ಈ ರೀತಿ ನಾವು ಕಲಿಸ್ಕೊಳ್ಬೇಕು. ಈಗ ಹೂರಣ ರೆಡಿಯಾಗಿದೆ ನಮಗೆ ಅಲ್ವಾ? ಸೊ ಈಗ ಕರೆಕ್ಟಾಗಿ ಆಗಿದೆ. ಈಗ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಫಸ್ಟು ನಾವು ಇಲ್ಲಿ ನೋಡಿ ಈ ರೀತಿ ನಾವು ಉಂಡೆಗಳನ್ನು ಮಾಡಿ ಒಂದು ಕಡೆ ತೆಗೆದಿಟ್ಕೊಳ್ಬೇಕು. ಸೊ ಮೀಡಿಯಮ್ ಆಗಿ ಚಿಕ್ಕದಾಗಿ ಬೇಕು ಅಂದರೂ ನೀವು ಮಾಡ್ಕೊಳ್ಬೋದು, ಅಥವಾ ದಪ್ಪ ಗಾತ್ರದ ಒಬ್ಬಟ್ಟು ಮಾಡ್ತೀವಿ ಅಂದರೆ, ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ ಅಂದರೆ ಸ್ವಲ್ಪ ದಪ್ಪ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ದಪ್ಪ ಆಯಿತು ಅಂತಂದರೆ ನೀವು ಇನ್ನೂ ಚಿಕ್ಕದಾಗಿ ಮಾಡಿದ್ರೆ ಒಂದು 7ರಿಂದ 8 ಮಾಡ್ಕೋಬೋದು. ಸೊ ಇವಾಗ ನೋಡಿ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಿಟ್ಟನ್ನು ತಗೊಂಡ ನಂತರ ನಾವು ಕೈಯಲ್ಲೇ ಈ ರೀತಿಯಾಗಿ ಅದನ್ನು ಸ್ವಲ್ಪ 1-2 ಸೆಕೆಂಡ್ಸ್ ಹಾಗೆ ಅದನ್ನು ನಾವು ಕೈಯಲ್ಲೇ ನಾದ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ನಮಗೆ ಈ ಒಬ್ಬಟ್ಟು. ಈ ರೀತಿಯಾಗಿ ನಾವು ಚಪಾತಿಗೆ ಮಾಡಬೇಕಾದ್ರೆ ನಾವು ಈ ರೀತಿ ಮಾಡ್ಕೊಳ್ತೀವಲ್ಲ, ಹಾಗೆ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಮಾಡ್ಕೊಂಡ ನಂತರ ಇದಕ್ಕೆ ಮಣೆಗೆ ಸ್ವಲ್ಪ ನಾವು ಫಸ್ಟು ನಾವು ಇದಕ್ಕೆ ಉಂಡೆನ ಹಾಕ್ಕೊಳ್ಳೋಣ. ಸಕ್ಕರೆಯ ಒಂದು ಹೂರಣ ಮಾಡಿದ್ದೀವಲ್ಲ ಅದನ್ನು ನಾವು ಹಿಟ್ಟಿನೊಳಗೆ ಹಾಕಿ ಈ ರೀತಿ ನಾವು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ನೋಡಿ ಈ ರೀತಿಯಾಗಿ ನಾವು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಮಾಡಿದ ನಂತರ ಈಗ ನಾನು ಮಣೆ ಮೇಲೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ನಂತರ ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನನಗೆ ಕೆಲವರು ಕಾಮೆಂಟ್ ಕಳಿಸ್ತಾ ಇದ್ರು, ಸೊ ಮೇಡಮ್ ನೀವು ತುಂಬಾ ನಿಧಾನವಾಗಿ ವಿಡಿಯೋನ ಮಾಡ್ತೀರಾ, ತುಂಬ ಸ್ಲೋ ಆಗಿ ಹೇಳ್ತೀರಾ ಅಂತ. ಸೊ ಯಾಕೆಂದರೆ ನಾನು ಯಾವುದೇ ರೆಸಿಪಿಗಳನ್ನು ಹಾಕಬೇಕಾದ್ರೆ ಖಂಡಿತ ಫ್ರೆಂಡ್ಸ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಿಧಾನವಾಗಿ ನಾನು ಎಲ್ಲರಿಗೂ, ಯಾಕೆಂದರೆ ಕೆಲವರು ಫಾಸ್ಟಾಗಿ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಕೆಲವರು ಸ್ವಲ್ಪ ಕರೆಕ್ಟಾಗಿ ಅರ್ಥ ಆಗ್ದಲೇ ಇರೋರು ಇರ್ತಾರೆ. ಸೊ ಅಂಥವ್ರಿಗೆ ಎಲ್ಲರಿಗೂ ಕೂಡ ಕಂಫರ್ಟ್ ಆಗಿರಬೇಕು, ಆ ರೀತಿಯಾಗಿ ನಾನು ಸ್ವಲ್ಪ ನಿಧಾನವಾಗಿ
ನೀಟಾಗಿ ಅರ್ಥ ಆಗೋ ಥರ ಎಕ್ಸ್‌ಪ್ಲೈನ್ ಮಾಡ್ತೀನಿ. ಸೊ, ಹಾಗಾಗಿ ಕೆಲವರಿಗೆ ಯಾರಿಗಾದ್ರೂ ಆ ಥರ ಮುಜುಗರ ಆಗ್ತಿದ್ರೆ, ಸ್ವಲ್ಪ ಹಿಂಸೆ ಆಗ್ತಿದ್ರೆ ನನ್ನ ವಿಡಿಯೋನ, ಸೊ ಖಂಡಿತ ನೀವು ಅರ್ಥ ಮಾಡ್ಕೊಂಡು ಯಾವುದೇ ರೆಸಿಪಿ ಆಗಲಿ ತಕ್ಷಣಕ್ಕೆ ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಸೊ, ಖಂಡಿತ ನೋಡ್ತಾ ಇದ್ದಾಗ ನೀವು ನಾನು ಹೇಳಿದಾಗ ತಾನೇ ನಿಮಗೆ ಏನೇನು ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ, ಹಾಗಾಗಿ ನಾನು ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್‌ಪ್ಲೈನ್ನ ಮಾಡ್ತೀನಿ ಅಷ್ಟೇ. ಬಿಟ್ಟರೆ ನಾನು ವಿಡಿಯೋನ ಲೆಂತಿ ಮಾಡಬೇಕು ಅಂತ ಏನಿಲ್ಲ. ಓಕೆ. ನೋಡಿ ಇವಾಗ ಹಿಟ್ಟನ್ನು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು ಒಬ್ಬಟ್ಟನ್ನ ಯಾವ ರೀತಿ ಕೈಯಲ್ಲಿ ಬೇಕು ಅಂದರೂ ನೀವು ಕೈಯಲ್ಲೇ ತಟ್ಕೋಬೋದು. ಬೇಕು ಅಂತಂದರೆ, ಇಲ್ಲಾಂದರೆ ಈ ರೀತಿ ನಾವು ಲಟ್ಟಿಸ್ಕೊಳ್ಳಬಹುದು. ಆದರೆ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು. ಚಪಾತಿ ಥರ ನಾವು ಲಟ್ಟಿಸ್ಕೊಳ್ಬಾರ್ದು. ಸ್ವಲ್ಪ ದಪ್ಪನೇ ಇರಬೇಕು. ಆಗ ಮಾತ್ರ ನಮಗೆ ಒಬ್ಬಟ್ಟು ಅನ್ಸೋದದು. ಸೊ ನೋಡಿ, ಈ ರೀತಿ ಇಷ್ಟಿದ್ರೆ ಸಾಕು. ಓಕೆ, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ನಂತರ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ನೀವು ಹಾಕಿ ನಂತರ ಈಗ ಒಬ್ಬಟ್ಟನ್ನು ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಈ ಒಂದು ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಖಂಡಿತ ಈ ಸಕ್ಕರೆ ಹೋಳಿಗೆ ತುಂಬ ಟೇಸ್ಟಿ ಇರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನೀವು ಒಂದು ವಾರದವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಏನು ತೊಂದರೆ ಇಲ್ಲ. ತುಂಬಾ ರುಚಿಯಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ಇದನ್ನು ಟರ್ನ್ ಮಾಡಿ ಎರಡು ಸೈಡ್ ಕೂಡ ನಾವು ಬೇಯಿಸ್ಕೊಳ್ಳೋಣ. ಇದನ್ನು ನೋಡಿ, ಟರ್ನ್ ಮಾಡ್ತೀನಿ ಈಗ. ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಒಂದು ಕ್ರಿಸ್ಪಿಯಾಗೂ ಇರುತ್ತೆ, ತುಂಬ ಸ್ವೀಟಾಗೂ ಕೂಡ ಇರುತ್ತೆ. ನಿಮಗೆ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಕಡಲೆ ಬೀಜ ಪೌಡರ್ ಕೂಡ ನೀವು ಹೂರಣಕ್ಕೆ ಹಾಕ್ಕೊಳ್ಬೋದು. ಟೇಸ್ಟ್ ಅದು ಕೂಡ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆನೂ ಕೂಡ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಕಡೆನೂ ಕೂಡ ನೀಟಾಗಿ ನಾವು ಬೇಯಿಸ್ಕೊಳ್ಳೋಣ. ಈ ರೀತಿ ಹೋಳಿಗೆ ಮಾಡಿ ತಿಂದರೆ ಖಂಡಿತ ಮನೆಯವರೆಲ್ಲರೂ ಕೂಡ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅಂತಾರೆ. ಅಷ್ಟು ಟೇಸ್ಟಿ ಇರುತ್ತೆ. ಈ ಒಂದು ಒಬ್ಬಟ್ಟು ರೆಸಿಪಿನ ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಒಬ್ಬಟ್ಟು ಇವಾಗ ರೆಡಿಯಾಗಿದೆ. ಸೊ ಇದನ್ನು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿರೋವಂಥ ಒಂದು ಈಸಿಯಾಗಿರೋವಂಥ ಒಬ್ಬಟ್ಟು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.